ನಾನು ನೆನಪಿಸ್ಕೊಳ್ಳುವಂತ ಅವಕಾಶ ಅದಲ್ಲ, ಇದು ಬಹಳ ಮಂದಿಗೆ ಸಿಗೋದಿಲ್ಲ, ಅಪರೂಪದ ಜನರಿಗೆ ಸಿಗ್ತದೆ. ಇವತ್ತಿಗೂ ಕೂಡ ನನಗೆ ನೆನಪ ಏನಾಗ್ತದ ಅಂತಂದ್ರೆ, ಅವತ್ತಿನ ಹಾರುಗೆರೆ ಒಳಗೆ ಒಂದು 5-6 ಮಂದಿ ಇದ್ರು. ಆ 5-6 ಮಂದಿನ ಕರೆದ್ರ ಇಲ್ಲದಲ್ಲಿ ನ್ಯಾಯ ಬಗೆಹರಿತಿತ್ತು. ಅವ್ರ ಮಾತು ಕೇಳಾದ ನಾವು ಯಾರೂ ಇದ್ದಿದ್ದಿಲ್ಲ. ನಮ್ಮ ಡಿ ಸಿ ಸದಲ್ಗಿ ಅವರು, ಜೊತೆಪ್ಪನ ಬಂತಿ ಅವರು, ರಾಜಶೇಖರ್ ಪಾಟೀಲ್ ಅವರು, ದಟ್ವಾಡ್ ಸಾಹೇಬರು, ಗಸ್ತಿಸರು, ಈ ಕೆಲವೊಬ್ಬಗಳನ್ನ ಕೂಡಿಸಿದ್ರ ಇಡೀ ಊರೆಲ್ಲ ಮಾತು ಕೇಳ್ತಿತ್ತು. ಆ ಕಾಲ ಎಂದು ಬರ್ತದೆ ಅಂತ ಸನದಿ ಕಾಕ. ಆ ಕಾಲ ಕಳೆದು ಹೊತ್ತು ಬಹುತೇಕ ಆ ಕಾಲದ ನೆನಪುಗಳಾಗಿ ಉಳಿದವರೊಳಗೆ ಒಬ್ರು ಅಂತಂದ್ರೆ ಬಿ ಎಸ್ ಸನದಿಯವರು. ನಮ್ಗೆ ಅವ್ರ ನೆನಪು ಯಾವಾಗ್ಲೂ ಕಾಡ್ತದೆ. ಅವರನ್ನ ಕಳ್ಕೊಂಡಂತ ಹಳವಂಡ ಒಂದ್ ಕಡೆ ಈ ಭಾಗವನ್ನ ಸಾಂಸ್ಕೃತಿಕವಾಗಿ ಶ್ರೀಮಂತಗೊಳಿಸಿದಂತ ಚೈತನ್ಯ ನಮ್ಮದಾಗಿತ್ತು ಅನ್ನುವಂತ ಅಭಿಮಾನನು ಒಂದ್ ಕಡೆ. ಕಾಕಾರನ್ನ ನೆನಪಿಸ್ಕೊತೋಗೋದು, ಅವರು ಮಕ್ಕಳೆಲ್ಲ ಒಳ್ಳೆ ಸ್ಥಿತಿ ಒಳಗದಾಗ. ಒಂದು ನನಗೆ ಅನಿಸ್ತದೆ, ಸಾಮಾನ್ಯವಾಗಿ ಕಾಕಾರ ನಾವು ಪುಣ್ಯತಿಥಿ ಮಾಡ್ತೀವಲ್ಲ, ಇನ್ನು ಮುಂದೆ ಪ್ರತಿಯೊಂದು ಪುಣ್ಯತಿಥಿಯಾಗ ಒಂದು ನಾಟಕ ಆಡಿಸೋದು ಅಂತ. ನಿಜವಾಗಿ ಅವ್ರಿಗೆ ಆತ್ಮಕ್ಕೆ ತೃಪ್ತಿ ಸಿಗ್ತದೆ. ಎಲ್ಲೋ ಬಂದು ಅವ್ರ ಆತ್ಮ ಆ ನಾಟಕವನ್ನು ನೋಡ್ತದೆ, ನಮ್ಮ ಜೊತೆಗೆ ಇರ್ತದೆ ಅಂತ ಅನಿಸ್ತದೆ. ತಮ್ಮೆಲ್ಲರ ಪರವಾಗಿ ಭಾವಪೂರ್ಣವಾದ ಶ್ರದ್ಧಾಂಜಲಿಯನ್ನ ಸನದಿ ಕಾಕಾರಿಗೆ ಅರ್ಪಿಸಿ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಧನ್ಯವಾದ.